ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಈ ಮೂರು ರಾಶಿಯವರ ಡೈವೋರ್ಸ್ ಆಗೋದು ಹೆಚ್ಚಂತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಮೂರು ರಾಶಿಯವರು ವಿವಾಹ ವಿಚ್ಛೇದನ ಪಡೆದುಕೊಳ್ಳುವ ಚಾನ್ಸ್ ಬಹಳ ಜಾಸ್ತಿ ಇರುತ್ತದೆ. ಹಾಗಾಗಿ ಮದುವೆ ಆಗುವ ಈ ಅಂಶವನ್ನು ಪರಿಗಣಿಸುವುದು ಬಹಳ ಒಳ್ಳೆಯದು. ಈ ಕುರಿತಾಗಿ ಹೆಚ್ಚು ತಿಳಿಯೋಣ. ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೂಡ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಸಾಕಷ್ಟು ವಿಧದಲ್ಲಿ ಸಹಾಯ ಮಾಡುತ್ತದೆ ಹಾಗೂ ಮಾಹಿತಿಗಳ ಕೂಡ ಒದಗಿಸುವಂತಹ ಕೆಲಸವನ್ನು ಮಾಡುತ್ತದೆ. ಯಾಕೆಂದರೆ ಪ್ರತಿಯೊಂದು ರಾಶಿಯ ಜನರ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಎನ್ನುವುದು ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾವ ರೀತಿಯ ಇರಬಹುದು ಹಾಗೂ ಆತನ ಹುಟ್ಟುಗುಣ ಏನು ಎನ್ನುವುದನ್ನು ನೀವು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಆತನ ರಾಶಿ ಚಕ್ರದ ಅಡಿಯಲ್ಲಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಇನ್ನು ದಾಂಪತ್ಯ ಜೀವನದ ಎನ್ನುವುದು ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಪ್ರಮುಖ ಭಾಗವಾಗಿದೆ. ಎರಡು ಜೀವನಗಳನ್ನು ಜೀವನ ಪರ್ಯಂತ ಒಂದೇ ಜೀವನದ ರೀತಿಯಲ್ಲಿ ಬದುಕುತ್ತೇವೆ ಎನ್ನುವುದಾಗಿ ಆಣೆ ಮಾಡುವಂತಹ ಒಂದು ಸಂಬಂಧವಾಗಿದೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನ ಪರ್ಯಂತ ಈ ಮಾತನ್ನು ಉಳಿಸಿಕೊಂಡು ಹೋಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ದಂಪತಿಗಳ ನಡುವಿನ ಬರುವಂತಹ ಮನಸ್ತಾಪಗಳ ಕಾರಣದಿಂದಾಗಿ ಕೆಲವರು ಅದನ್ನು ಪರಿಗಣಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಬದಲಾಗಿ ನೇರವಾಗಿ ವಿವಾಹ ವಿಚ್ಛೇದನ ಪಡೆದುಕೊಳ್ಳುವುದಕ್ಕೆ ಹೋಗುತ್ತಾರೆ. ಅಂತಹ ರಾಶಿಗಳು ಯಾವ್ಯಾವು ಎನ್ನುವುದರ ಬಗ್ಗೆ ಇವತ್ತಿನ ಈ ಲೇಖನದಲ್ಲಿ ಮೂಲಕ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ಹೊರಟಿದ್ದೇವೆ. ಹಾಗಾದರೆ ಬನ್ನಿ, ಡೈವರ್ಸ್ ನೀಡುವುದಕ್ಕೆ ಸದಾ ತುದಿಗಾಲಿನಲ್ಲಿ ನಿಲ್ಲುವಂತಹ ರಾಶಿಗಳನ್ನು ಯಾವ್ಯಾವು ಎಂಬುದನ್ನು ತಿಳಿಯೋಣ. ಮೇಷರಾಶಿ. ದ್ವಾದಶ ರಾಶಿಗಳ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಧೈರ್ಯವಂತ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಬೇರೆಯವರ ಎದುರಿಗೆ ತಲೆಬಾಗುವಂತಹ ಜಯಮಾನವಲ್ಲದವರು. ಅತ್ಯಂತ ಧೈರ್ಯವಂತ ಮನೋಭಾವನೆಯನ್ನು ಹೊಂದಿರುವಂತಹ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಸ್ವತಂತ್ರವಾಗಿ ಬದುಕುವಂತಹ ಮನೋಭಾವನೆಯನ್ನು ಹೊಂದಿರುವಂತಹ ಜೀವಗಳಾಗಿರುತ್ತದೆ. ಇನ್ನೂ ಇದೇ ಕಾರಣಕ್ಕೆ ಮೇಷರಾಶಿಯವರು ತಮ್ಮ ರಿಲೇಶನ್ಶಿಪ್ ಅಥವಾ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಚಾಲೆಂಜ್ಗಳನ್ನು ಕೂಡ ಎದುರಿಸಬೇಕಾಗುತ್ತಾ ಬರುತ್ತದೆ. ಈ ರೀತಿಯ ಸಮಸ್ಯೆಗಳನ್ನು ಮೇಷರಾಶಿಯವರ ದಾಂಪತ್ಯ ಜೀವನದಲ್ಲಿ ಬಂದಾಗ ಅವರು ಯಾವುದೇ ತಡ ಮಾಡದೆ ನೇರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮನಸ್ಸನ್ನು ಕೂಡ ಹೊಂದಿರುತ್ತದೆ. ಕೆಲವೊಂದು ಬಾರಿ ಈ ರೀತಿಯ ಸಮಸ್ಯೆಗಳನ್ನು ಅವರಿಗೆ ಕೂಡಲೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಅಥವಾ ಕೂಡಲೇ ರಿಯಾಕ್ಟ್ ಮಾಡುವಂತಹ ಪ್ರಚೋದನೆಯನ್ನು ನೀಡುತ್ತವೆ ಎಂದು ಹೇಳಬಹುದಾಗಿದೆ. ಇದು ಕಾರಣಕ್ಕಾಗಿ ಈ ಮೇಷರಾಶಿಯನ್ನು ತಮ್ಮ ಸಮಸ್ಯೆಗಳಿಂದ ಕೂಡಿರುತ್ತದೆ ಎಂದು ಹೇಳಬಹುದಾಗಿದ್ದು, ವಿಶೇಷವಾಗಿ ಅವರ ನೇರ ನುಡಿ ಹಾಗೂ ಇದ್ದಿದ್ದನ್ನು ಎದುರಿಗೆ ಹೇಳಿಬಿಡುವಂತಹ ಆಟಿಟ್ಯೂಡ್ ಅವರಿಗೆ ದಾಂಪತ್ಯ ಜೀವನದಲ್ಲಿ ಈ ರೀತಿ ಡೈವರ್ಸ್ ನಂತರ ನಿರ್ಧಾರಗಳನ್ನು ಇಂತಹ ಸಮಸ್ಯೆಗಳನ್ನು ಆರಂಭವಾದ ತೆಗೆದುಕೊಳ್ಳುವ ಹಾಗೆ ಮಾಡುತ್ತದೆ ಎಂದು ಹೇಳಬಹುದಾಗಿದೆ. ಈ ರೀತಿಯ ಮನೋಭಾವನೆಯನ್ನು ಹೊಂದಿರುವಂತಹ ಮೇಷರಾಶಿ ಹಾಗೂ ಅವರ ಸಂಗಾತಿಯ ನಡುವೆ ಇದೇ ಕಾರಣಕ್ಕಾಗಿ ಸಂಪರ್ಕವನ್ನು ನಡೆದು ಇಬ್ಬರ ನಡುವಿನ ಪ್ರೇಮ ಭಾವನೆ ಕೊನೆಗೊಳಿಸುವಂತಹ ಸಾಧ್ಯತೆ ಇರುತ್ತದೆ. ಹಲೋ ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.